ಓಕೆ. ಈಗ ಇದು ಆಟೋ ರೀಡಿಂಗ್ ಇರುತ್ತೆ. ಹಾಂ. ಈಗ ಗ್ರೀನ್ ಇದು ಬಂದರೆ ಅಲ್ಲಿ ಸ್ಟಾಪ್ ಮಾಡಬೇಕು. ಈಗ ಆಟೋ ರೀಡಿಂಗ್ ಬರುತ್ತೆ, ತಾನೇ ರೀಡಿಂಗ್ ತೊಗೊಳುತ್ತೆ. ಓಕೆ. ಸ್ಪೆರಿಕಲ್ 3 ರೀಡಿಂಗ್ +5. ಸ್ಪೆರಿಕಲ್, ಸಿಲಿಂಡ್ರಿಕಲ್ ಇಲ್ಲವರಿಗೆ ಹಾಂ. ಹಾಗೆ ಈ ಕಡೆ ಬರಬೇಕು. ಹಾಂ ಸರ್. ಇದು ರೌಂಡ್ ಒಂದು ಮೈರ್ಸ್ ಬರುತ್ತೆ ನೋಡ್ರಿ, ರೌಂಡ್ ಹಾಂ, ರಿಂಗ್. ಮಯರ್. ಅದು ಕ್ಲಿಯರ್ ಆಗ್ಬೇಕು, ಅಲ್ಲಿಗೆ ಓಕೆ. ಪಾಯಿಂಟ್ ಫೋಕಸ್ ಆಗ್ಬೇಕು ಅಲ್ಲಿಗೆ. ಅಲ್ಲಿ ಇಟ್ಕೊಂಡ್ಬಿಟ್ರೆ ಅದು ಗ್ರೀನ್ ಬರುತ್ತೆ. ಓಕೆ. ಗ್ರೀನ್ ಬಂದು ತಾನೇ ತೊಗೊಳುತ್ತೆ ಆಟೋಮೆಟಿಕ್. ಓಕೆ. ಕರೆಕ್ಟ್ ಅಲ್ಲಿ ನೋಡ್ತಾ ಇರಬೇಕು. ಹಾಂ. ಬಿಡಿ ಸರ್, ಬಿಡಿ. ಈ ಕಡೆ ನೋಡಿ. ಹಾಂ. ಪ್ಲಸ್ 75.75 Spherical. ಸಿಲಿಂಡ್ರಿಕಲ್ 0.75. ಹಾಂ. ಇದನ್ನು ಮತ್ತೆ ನಾವು ಮ್ಯಾನ್ಯಲ್ ಮಾಡಲೇಬೇಕಲ್ಲಿ. ಹಾಂ. ಯಾಕಂದ್ರೆ ಇಷ್ಟು ನಂಬರಿಂದ ಒಂದೊಂದ್ಸರಿ ಅಕೊಮಡೇಷನ್ ಮಾಡ್ತಿರ್ತೀವಿ ಕಣ್ಣು, ಹಾಂ. ಅವಾಗ ಅದು ಜೀರೋನೇ ಇರ್ಬೋದು ಅವ್ರದ್ದು. ಓಕೆ. ಅಕೊಮಡೇಷನ್ ಮೇಲೆ ಡಿಪೆಂಡ್ ಇರುತ್ತೆ. ಬಟ್ ಅಲ್ಲಿ ಮ್ಯಾನ್ಯಲ್ ಮಾಡಿದಾಗ ಗೊತ್ತಾಗುತ್ತೆ. ಓಕೆ. ಈ ಪ್ಲಸ್ ಹಾಕಿದರೆ ಅವ್ರು ಎಕ್ಸೆಪ್ಟ್ ಮಾಡಿದ್ರೆ ಓಕೆ, ಹಾಂ. ಮಾಡಿಲ್ಲ ಅಂದರೆ ನಾರ್ಮಲ್ ಅಂತ ಅರ್ಥ. ಓಕೆ. ಈ ಸ್ಟ್ರೀಕಲ್ಲಿ ಗೊತ್ತಾಗುತ್ತೆ. ಸ್ಟ್ರೀಕ್ ಅಂದರೆ ಅದು ನಿಮ್ಗೆ ಭಾಳ ಟೈಮ್ ಬೇಕು. ಸ್ಟ್ರೀಕ್ ಸ್ಕೋಪ್ ಮಾಡೋದು ಹಾಂ. ಅದಕ್ಕೆಲ್ಲ ಟೈಮ್ ಬೇಕು. ಇದು ಫಸ್ಟ್ ಬೇಸಿಕ್ ಗೊತ್ತಾಗುತ್ತೆ. ಓಕೆ. ಇದು 90 ಆಕ್ಸೆಸ್. ಹಾಂ. 93 ಬಂದು 19 ಅಂತ ಹೇಳ್ಕೊಂಡ್ರೆ ಹಾಂ. ಇದು ಇಷ್ಟಿದೆ. ಇದರಲ್ಲಿ ಇದು ನಾರ್ಮಲ್ ಇರೋದು. ಒಂದು ವೇಳೆ ಐವಲ್ ಆಗಿದ್ದರೆ, ಕ್ಯಾಟೆಕ್ಟ್ ಆಗಿದ್ದರೆ ನೀವು ಇಲ್ಲಿ ಇದನ್ನು ಹಾಕಬೇಕು. ಓಕೆ. ಇದು ನೋಡಬೇಕು ಐವಲ್. ಹಾಂ. ಓಕೆನಾ? ಓಕೆ. ಆಮೇಲೆ ಇದರಲ್ಲಿ ನಾರ್ಮಲ್ ಅಂದರೆ ಕ್ಲಿಯರ್. ಓಕೆ. ನಾರ್ಮಲ್ ಅಂದರೆ ಫಸ್ಟ್ ನಾರ್ಮಲ್ ಇರುತ್ತೆ. ಈಗ ನಾರ್ಮಲೇ ಇದೆ. ಓಕೆ. ಈಗ ಐವಲ್ ಆಗಿದ್ದರೆ ನೋಡಿಬೇಕು, ಐವಲ್ ಆನ್ ಅಂತ. ಓಕೆ. ಓಕೆನಾ? ಆಮೇಲೆ ಇದರಲ್ಲಿ ಬೇರೆ ಬೇರೆ ಬರ್ತವೆ. ಹಾಂ. ಕೇರ್ ರೀಡಿಂಗ್, ಹಾಂ. SPS ಇದೆ ನಮ್ಗೆ, ನಾನು ನೋಡಿಲ್ಲ ಅದನ್ನು. ಓಕೆ. ಇವೆಲ್ಲ ಮಾಡಿಲ್ಲ, ಓನ್ಲಿ ಕೇರ್ ರೀಡಿಂಗ್ ರಿಫ್ರೆಶ್ ಅಷ್ಟೇ ಮಾಡಿಲ್ಲ. ಓಕೆ. ಮೇಡಮ್ ನಾವೀಗ ಯೂಸ್ ಮಾಡಿರೋ ಸೇಮ್ ಆಲ್ಮೋಸ್ಟ್. ಓಕೆ. ಕೀ ರೀಡಿಂಗ್ ಅಲ್ಲೇ ನೋಡಿ, KRT ಅಂತ ಸೆಟ್ಟಿಂಗ್ಸ್ ಎಲ್ಲ ಹಾಕಿದ್ದೀವಿ. ಹಾಂ, ಕೇರ್ ರೀಡಿಂಗ್. ಇದು ಮಯರ್ ಸೈಡಲ್ಲಿದೆ. ಅದೇ ಈಗ ಮಾಡಬೇಕು, ಕಾಣಲ್ಲ, ಕಣ್ಣು ಕಾಣಲ್ಲ ಅವರಿಗೆ. ಹಾಂ. ಹಾಂ. ಆ ಥರ ಇದ್ದ ಪೇಷಂಟಿಗೆ ಗೊತ್ತಾಗಲ್ಲ. ಅವಾಗ ನಾವು ಕರೆಕ್ಟಾಗಿ ಮಾಡ್ಕೋಬೇಕು ಅದನ್ನು. ಓ. ಸ್ವಲ್ಪ ಕಷ್ಟಪಡ್ಬೇಕು.